ನಟಿ ಕಾವ್ಯ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾವ್ಯ ಗೌಡ ವಿರುದ್ಧ ದೂರು ನೀಡಿದ ಪ್ರೇಮ. ನಟಿ ಕಾವ್ಯ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಾವ್ಯ ಗೌಡ ವಿರುದ್ಧ ದೂರು ನೀಡಿದ ಪ್ರೇಮ. ನಟಿ ಕಾವ್ಯ ಪತಿ ಸೋಮಶೇಖರ್ ಅತ್ತಿಗೆ ಕಂಪ್ಲೇಂಟ್. ಸೋಮಶೇಖರ್ ಕಾವ್ಯ ಭವ್ಯ ಗೌಡ ಮೇಲೆ ದೂರು. ಮನೆಯಲ್ಲಿ ಊಟ ಮಾಡ್ತಿದ್ದ ಪ್ರೇಮ ನಂದೀಶ್. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಕಾವ್ಯ ಸೋಮಶೇಖರ್, ಇದು ನಮ್ಮ ಮನೆ, ನೀವು ಹೊರಗೆ ಹೋಗಿ ಎಂದ್ರು. ನಮ್ಮ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಕಾವ್ಯ ಧಮಕಿಯನ್ನ ಹಾಕಿದ್ರು. ಗಲಾಟೆ ಬಳಿಕ ನನ್ನ ಸಹೋದರಿ ಕೂಡ ಬಂದಿದ್ಲು. ಕಸ್ತೂರಿ ಮೇಲೆ ಕಾವ್ಯ ಮತ್ತು ಸಂಬಂಧಿಕರಿಂದ ಹಲ್ಲೆ ಆಯಿತು. ಪ್ರೇಮ ದಂಪತಿಗೆ ಕಾವ್ಯ ಸಹೋದರಿ ಭವ್ಯಾಳಿಂದ ಹಲ್ಲೆ ಆಗಿದೆ. ಮಾಂಗಲ್ಯ ಕಿತ್ತು ಹಾಕಿರುವುದಾಗಿ ಪ್ರೇಮ ದೂರನ್ನ ದಾಖಲಿಸಿದ್ದಾರೆ. ರಾಮಮೂರ್ತಿ ನಗರದ ಪ್ರೇಮ ದಂಪತಿ ಪ್ರತಿ ದೂರು. ನಟಿ ಕಾವ್ಯ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರುವಂತ ವಿಡಿಯೋ. ಅದನ್ನ ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳೆದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಿದ್ದಾರೆ, ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರೋ ಅಂತ ಸ್ಟೇಟ್ಮೆಂಟ್ಸ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ. ಸೊ ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ದೀವಿ, ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳ್ಸಿದ್ರು. ಬಿಡಮ್ಮ ಹೋಗ್ಲಿ, ಅವ್ರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ, ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋದು ಸರ್. ನಮ್ಮ ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವರು ತಲೆ ಬಾಗ್ಲೇಬೇಕು, ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದ್ರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನಿಮ್ದೇನು ಬದುಕಬಹುದು ಎಲ್ರು. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಇರ್ತೀವಿ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊಳ್ತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ತೀವಿ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವರು ಹೇಳಿದ್ದು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗೆ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು, ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ಊಟ ಮಾಡ್ತಿರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಹೆಚ್ಚಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನೆಲ್ಲಿ, ನಿಂದ ಹೆಂಗ್ ಮನೆ, ನಮ್ಮ ಮಾವನ ಮನೆ ಇದು, ನಂದು ಮಾವನೆ, ನನಗೂ ಹಕ್ಕಿದೆ ಮನೇಲಿರೋದಕ್ಕೆ. ಸೊ ಅವ್ರಿಗೇನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ದ ಹೌಸ್, ನನ್ನ ಮನೆ, ನಾನ್ ಕಟ್ಟಿರೋದು, ನಾನ್ ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆ ಏನ್ ರೈಟ್ಸ್ ಇದೆ ನನ್ನನ್ನ ಹೊರಗಡೆ ಹಾಕೋದಕ್ಕೆ. ಚಪ್ಪಲಿ ಎಲ್ಲ ತಗೊಂಡು ಹೊಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ. ಫ್ಯಾಮಿಲಿ ಅಂದ್ರೆ ಗೊತ್ತಿದೆಯಾ ಅವ್ರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ತೀರಾ, ಮೈ ಮೇಲೆ ಬೀಳ್ತಾರೆ, ಹೋಗಿ ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡ್ಲಿ ಅಂತ ಟ್ರಿಗರ್ ಮಾಡೋದು. ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದ್ಮೇಲೆ ನಾವು ನಮ್ಮ ಅತ್ತೆಯವ್ರು ಇನ್ವಾಲ್ವ್ ಆದ್ರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದ್ರು ಸರ್. ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು, ಇದೇ ತರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್. ನಮ್ಮ ಮಾವದು ದುಡ್ಡು, ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ ಅದು. ನಾನು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ.
ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕೊಂತೀವಿ ಹೊರತು ಅದು ನಾವ್ ಕಟ್ಟಿಲ್ಲ ಸರ್ ಮನೆ, ಅದು ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನ್ ಅಧಿಕಾರ ಇದೆ? ಅದು ನಮ್ಮ ಮಾವ ಅವ್ರ ಮನೆ ಸರ್. ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ